ಇವತ್ತು ಮಳೆ ಎಷ್ಟು ಜೋರ್ ಬರ್ತಿದೆ ನೋಡು. ಏನಾದ್ರು ಮಾಡ್ಕೊಡಮ್ಮ ಸ್ನಾಕ್ಸು. ಮಾಡೋಣ, ಅದಕ್ಕೇನಂತೆ. ಇವತ್ತು ಏನ್ ವಿಶೇಷ ಗೊತ್ತಾ ನಿಮ್ಗೆ? ಏನು? ಇವತ್ತು ರಕ್ಷಾ ಬಂಧನ್ ಅಂದ್ರೆ ಅಕ್ಕ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ ಅಣ್ಣನಿಗೋ ಅಥವಾ ತಮ್ಮನಿಗೆ ರಾಖಿ ಕಟ್ಟೋದು. ಆಮೇಲೆ ಇವತ್ತು ಜನಿವಾರದ ಹಬ್ಬ, ಉಪಕರ್ಮ ಅಂತ ಹೇಳ್ತೀವಲ್ಲ ಅದು. ಸೊ ಅದಕ್ಕೆ ಸ್ಪೆಷಲ್ ಇವತ್ತು. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಇವತ್ತು ನೋಡಿಲಿ ಏನಿದು? ಹೆಸರು ಬೇಳೆ ನಿಮ್ ಪಪ್ಪ ಹೇಳಿದ್ರು ಹೆಸರು ಬೇಳೆ ಪಾಯಸ ಮಾಡ್ಕೊಡು ಇವತ್ತು ಅಂತ. ಆರ್ಡರ್ ಇವತ್ತು ಅಪ್ಪನ್ ಡಿಮ್ಯಾಂಡ್. ಹೌದು. ಸೊ ನಿಮ್ಮ ಅಪ್ಪ ಹೇಳೋದೇ ಕಡಿಮೆ. ಇರಿ ಒಂದ್ ನಿಮಿಷ, ಇನ್ನೋಡು ಸೌಂಡ್ ಕೇಳಿ ಗೊತ್ತಾಗಿಲ್ಲ. ಅಪ್ಪಂದು ಡಿಮ್ಯಾಂಡ್ ಇವತ್ತು. ನಿಮ್ಮಪ್ಪ ಏನಾದ್ರು ಹೇಳೋದೇ ಕಡಿಮೆ ಪಾಪ. ಸೊ ಏನ್ ಮಾಡಿದೀನಿ, ಇಷ್ಟು ನಾನು ಹೆಸರು ಬೇಳೆ ಹಾಕೊಂಡಿದೀನಿ. ನಮ್ಗೆ ಸ್ವಲ್ಪ ಪಾಯಸ ಗೀಸ ಬೇಕು. ಆಮೇಲೆ ಮುಂದ್ಗಡೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ, ಸ್ವಲ್ಪ ಮಾಡಿ ಮಕ್ಕಳಿಗೂ ಕೊಡೋಣ ಅಂತ. ಸೊ ಪಾಯಸ ಮಾಡ್ತಾ ಇದ್ದೀನಿ. ಇದನ್ನು 4-5 ಸೀಟಿ ತೆಗಿತೀನಿ. ಇಷ್ಟು ಸಾಕು ನೀರು. 4-5 ಸೀಟಿ ತೆಗಿತೀನಿ. ನೋಡಿ ಫ್ರೆಂಡ್ಸ್, ಬೇಳೆ ಚೆನ್ನಾಗಿ ಬೆಂದ್ಬಿಟ್ಟಿದೆ ನೋಡಿ. ಈ ಥರ ಆಗಬೇಕು. ಇದರಲ್ಲಿ ನಾನು ಬೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್, ನಾನು ತೋರಿಸ್ಲಿಕ್ಕೆ ಮರ್ತೆ ಹೋಗ್ಬಿಟ್ಟೆ. ಸೊ ನೋಡಿ, ಇದರಲ್ಲಿ ಬೆಲ್ಲ ಹಾಕಿದ್ದೀನಿ. ಟೇಸ್ಟ್ ಮಾಡಿ ನೋಡಿ. ಬೆಲ್ಲ ಸ್ವಲ್ಪ ಒಂದು ಕೈ ಜಾಸ್ತಿನೇ ಇರಬೇಕು, ಸಪ್ಪೆ ಇರಬಾರ್ದು, ಇಲ್ಲಾಂದರೆ ಪಾಯಸ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ತುಂಬ ತೆಳ್ಳಗೆ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ಹಾಗೆಯೇ ಇದು ಹಸಿ ಕಾಯಿ ಇರುತ್ತಲ್ಲ ಫ್ರೆಂಡ್ಸ್, ಆ ಕಾಯಿಯನ್ನು ತುರ್ಕೊಂಡಿದ್ದೀನಿ. ಅರ್ಧ ಒಳಗೆ ಸ್ವಲ್ಪ ನೋಡಿ, ಅರ್ಧ ಒಳೆ ಕಾಯಿ ಫುಲ್ ಇದು ಸೇರಿಬಿಟ್ಟು ಈ ಥರ ಅರ್ಧ ಒಳೆಕಾಯಿ. ಇದರಲ್ಲಿ ನಾನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಏನಂದರೆ ಕಾಯಿ ಹಾಲು ಮಾಡ್ಕೋಬೇಕು, ಕಾಯಿ ಹಾಲು ತೆಗಿಬೇಕು. ಈಗ ಮಿಕ್ಸಿಯಲ್ಲಿ ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ತೀನಿ. ಮತ್ತು ಆ ಹಾಲನ್ನು ಇದರಲ್ಲಿ ಹಾಕ್ತೀನಿ. ಈಗ ಇದಕ್ಕೆ ಎಳ್ಳೂ ಹಾಕಬೇಕು. ಯಾಲಕ್ಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾಲಕ್ಕಿ ಪೌಡ್ರ್ ಹಾಕ್ತೀನಿ ನಾನು. ನೋಡಿ ಯಾಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಇದರಲ್ಲೂ ಒಂದು ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಬೇಡ. ನೋಡಿ ನಾನು ಚೆನ್ನಾಗಿ ಒಳ್ಳೆ ಕುದಿ ಬಂದಿದೆ ಫ್ರೆಂಡ್ಸ್. ನೋಡಿ ಬಾಯಿಗೆ ಹಾಕಿ ನೋಡಿ, ತುಂಬ ಸಪ್ಪೆ ಮಾಡಬೇಡಿ, ಚೆನ್ನಾಗಿರಲ್ಲ. ನಾನು ಹೇಳಿದ್ನಲ್ಲ, ಒಂದು ಕೈ ಜಾಸ್ತಿನೇ ಇರಲಿ ಅಂತ, ಯಾಕಂದರೆ ಸ್ವಲ್ಪ ಪಾಯಸ ಸ್ವೀಟಾಗಿರಬೇಕು. ತುಂಬಾ ಈಗ ನಾನು ಇದು ಆಫ್ ಮಾಡ್ತೀನಿ, ಯಾಕಂದರೆ ಕುದಿ ಬಂದಿದೆ. ನೋಡಿ ಫ್ರೆಂಡ್ಸ್, ಕಾಯಿ ಹಾಲು ರೆಡಿ ಆಗಿದೆ. ಈಗ ನಾನು ಇದರಲ್ಲಿ ಹಾಕಿಬಿಟ್ಟು ಇದನ್ನು ಸೋರಿಸ್ತೀನಿ. ಎಳ್ಳು ಅಲ್ಲ ಫ್ರೆಂಡ್ಸ್, ಯಾಲಕ್ಕಿ. ನನಗೆ ಯಾಕೋ ಬಾಯಲ್ಲಿ ನೋಡಿ ಈ ಥರ ಮಾಡಬೇಕು ಫ್ರೆಂಡ್ಸ್. ನೋಡಿ ಹಿಂಗೆ ಮಾಡ್ಕೋಬೇಕು. ನೋಡಿ ತುಂಬ ಈಗ ನೆಕ್ಸ್ಟಿಗೆ ತುಂಬ ಕುದಿ ತರಿಸಬಾರ್ದು ಫ್ರೆಂಡ್ಸ್. ಈಗ ನಾನು ಇದು ಡೈಟಿಂಗ್ ಪಾಯಸ ಕೂಡ ಶುಗರ್ ಇದ್ದವರು ತಿನ್ಬೋದು, ಯಾಕಂದರೆ ಇದರಲ್ಲಿ ನಾನು ಬೆಲ್ಲ ಹಾಕಿದ್ದೀನಿ, ಸಕ್ಕರೆ ಹಾಕಿಲ್ಲ. ಸೊ ಡೈಟಿಂಗ್ ಪಾಯಸ, ರಕ್ಷಾಬಂಧನ ಪಾಯಸ, ಆಮೇಲೆ ಇವತ್ತು ಜನಿವಾರದ ಹಬ್ಬ, ಉಪಕರ್ಮ. ಸೊ ಅದ್ರದ್ದು ಪಾಯಸ ಈ ಡೈಟಿಂಗ್ ಮಾಡೋವರು ತಿನ್ಬೋದು. ಏನು ಹೆಸರು ಬೇಳೆ, ಆಮೇಲೆ ಬೆಲ್ಲ, ಹಾಗೆಯೇ ಯಾಲಕ್ಕಿ, ಇದನ್ನೆಲ್ಲ ಹೆಸರು ಬೇಳೆನ ಒಂದು 2 ಸೀಟಿ ತೆಕ್ಕೊಂಬಿಡೋದು ಫ್ರೆಂಡ್ಸ್. ಹಾಗೆಯೇ ಅದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅದರಲ್ಲಿ ಬೆಲ್ಲ ಹಾಕೋದು. ಬೆಲ್ಲ ಹಾಕ್ತಾ ನೀವು ನೋಡಿದ್ರಲ್ಲ ನಾನು ಯಾವ ರೀತಿ ಮಾಡಿದೆ ಅಂತ. ಅದರಲ್ಲಿ ಯಾಲಕ್ಕಿ ಪೌಡ್ರ್ ಹಾಕಿದೆ, ಇಲ್ಲ ಯಾಲಕ್ಕಿನೂ ಹಾಕ್ಬೋದು. ಯಾಲಕ್ಕಿ ಪೌಡ್ರ್ ಹಾಕಿದರೆ ಬಾಯಿಗೆ ಸಿಗಲ್ಲ. ಸೊ ಹೀಗೆ ಮಾಡಿಬಿಟ್ಟು ಹಾಗೆಯೇ ಒಂದು ಅರ್ಧ ಒಳೆ ಕಾಯಿಯನ್ನು ನಾನು ತುರ್ಕೊಂಡು ಅದನ್ನು ಕಾಯಿ ಹಾಲು ಮಾಡಿಕೊಂಡೆ. ಸೊ ಈ ಥರ ಇದು ಮಾಡಿದ್ದೀನಿ, ಸೋರಿಸ್ಕೊಳ್ತಾ ಇದ್ದೀನಿ. ಹಿಂಗೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಯಿ ಹಾಲು ನೋಡಿ ಮೇಲ್ಗಡೆ ಇದೆ. ಈಗ ಇದನ್ನು ನೋಡಿ ಮಾಡಿ, ಈಗ ಮತ್ತು ಕುದಿ ಬರೋದು ಬೇಡ, ಸ್ವಲ್ಪ ಬಿಸಿ ಮಾಡ್ತೀನಿ ಅಷ್ಟೇ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿ ಗೋಡಂಬಿ ಎಲ್ಲ ಬೇಡ ಫ್ರೆಂಡ್ಸ್, ಯಾಕಂದರೆ ಅದೆಲ್ಲ ಬಾಯಿಗೆ ಸಿಗುತ್ತೆ. ಇದು 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 ಕಪ್ಪು ಕಾಣಿಸ್ತಿದೆಯಲ್ಲ, ಇದು ಯಾಲಕ್ಕಿ ಫ್ರೆಂಡ್ಸ್. ಅದು ಎಷ್ಟು ನೀಟಾಗಿದೆ, ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ.
ನೋಡಿ ಫ್ರೆಂಡ್ಸ್, ಪಾಯಸ ರೆಡಿ. ಸಕ್ಕರೆ ಇದು ಸಾರಿ ನಿಮ್ಮ ಬೆಲ್ಲ ಏನಾದರೂ ಕಡಿಮೆ ಇದ್ದರೆ ಬೆಲ್ಲ ಹಾಕಿ ಫ್ರೆಂಡ್ಸ್, ಎಕ್ಸ್ಟ್ರಾ ಬೆಲ್ಲ ಹಾಕಿ, ಸಪ್ಪೆ ಮಾಡಬೇಡಿ. ಹಾಗೆ ನೋಡಿ, ಜಾಸ್ತಿ ಕುದಿಬೇಡ, ಆಫ್ ಮಾಡ್ತಿದ್ದೀನಿ ನಾನು, ಯಾಕಂದರೆ ನಾವು ಹಾಲು ಹಾಕಿದ್ದೀವಲ್ಲ, ಕಾಯಿ ಹಾಲು ಹಾಕಿದ್ದೀವಲ್ಲ, ಅದಕ್ಕೋಸ್ಕರ. ಇದರಲ್ಲಿ ನಮ್ಮದು ಬೆಲ್ಲ ಎಲ್ಲ ಕರೆಕ್ಟಾಗಿದೆ, ಸ್ವೀಟ್ ಕರೆಕ್ಟಾಗಿದೆ ಫ್ರೆಂಡ್ಸ್. ಪಾಯಸ ರೆಡಿ ನೋಡಿ ಫ್ರೆಂಡ್ಸ್, ಪಾಯಸ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.